ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸೋಮವಾರ ಬೆಳಗ್ಗೆ ಆ ಊರಲ್ಲಿ ಸೆಲೆಬ್ರೇಷನ್ ಶುರುವಾಗಬೇಕಿತ್ತು. ರಾಕಿ ಭಾಯಿಯವರ ಬೃಹತ್ ಕಟ್ಔಟ್ ಊರ ಮಧ್ಯೆ ರಾರಾಜಿಸಬೇಕಿತ್ತು. ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಬೇಕಿತ್ತು. ಈ ವರ್ಷ ರಾಕಿಂಗ್ ಸ್ಟಾರ್ನ ಭೇಟಿ ಮಾಡೋ ಅವಕಾಶ ಇರಲಿಲ್ಲ. ಬಟ್ ಊರಲ್ಲಾದ್ರೂ ರಾಕಿ ಸಂಭ್ರಮ ಮಾಡೋಣ ಅಂತ ಸಿದ್ಧತೆ ಜೋರಾಗಿ ಇತ್ತು. ಆದ್ರೆ ದುರದೃಷ್ಟವಶಾತ್ ಸಂಭ್ರಮ ನಡೆಯಬೇಕಿದ್ದ ಊರಲ್ಲಿ ಶವಯಾತ್ರೆ ನಡೀತು. ಕೇಕ್ ಕತ್ತರಿಸಿ ಸೆಲೆಬ್ರೇಟ್ ಮಾಡಬೇಕಿದ್ದವರು ಮೃತರ ಬಾಯಿಗೆ ಅಕ್ಕಿ ಹಾಕಿ ಅಂತ್ಯಕ್ರಿಯೆ ಮಾಡುವಂತಾಯ್ತು. ಜನವರಿ 8ಕ್ಕೆ ಯಶ್ ಬರ್ಡೇ. ಕೆಜಿಎಫ್ ಆದ್ಮೇಲೆ ಯಶ್ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆ ಕಡೆ ಟಾಕ್ಸಿಕ್ ಸಿನಿಮಾ ಬೇರೆ ಘೋಷಣೆ ಮಾಡಿದ್ರು. ಈ ಸಲ ರಾಖಿ ಹಬ್ಬ ಅದ್ಧೂರಿ ಮತ್ತು ಭರ್ಜರಿಯಾಗಿರುತ್ತೆ ಅಂತಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಅಭಿಮಾನಿಗಳು ಅಂದುಕೊಂಡಂತೆ ಆಗ್ಲಿಲ್ಲ. ಟಾಕ್ಸಿಕ್ ಸಿನಿಮಾದ ಕೆಲಸದ ಹಿನ್ನೆಲೆ ಯಶ್ ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದ್ರು. ಅಭಿಮಾನಿಗಳಿಗೆ ಪ್ರೀತಿಯಿಂದ ಪತ್ರ ಬರೆದು ನಿಮಗಾಗಿ ದೊಡ್ಡದಾಗಿ ಸಿನಿಮಾ ಮಾಡೋಕ್ ಹೋಗ್ತಿದ್ದೀನಿ, ಹಾಗಾಗಿ ನಿಮ್ಮನ್ನ ಭೇಟಿ ಮಾಡೋಕ್ ಆಗ್ತಿಲ್ಲ ಅಂತ ಸಂದೇಶ ರವಾನಿಸಿ ವಿದೇಶಕ್ಕೆ ಹಾರ್ಬಿಟ್ರು. ಸರಿ, ನಮ್ ಹೀರೋ ಸಿಗಲ್ಲ, ನಮ್ ಊರಲ್ಲೇ ಬರ್ಡೇ ಸಂಭ್ರಮಿಸೋಣ ಅಂತ ಫಿಕ್ಸ್ ಆದ ಫ್ಯಾನ್ಸ್ ಕಟೌಟ್ ಹಾಕಿ ಕೇಕ್ ಕತ್ತರಿಸಿ ಸೆಲೆಬ್ರೇಟ್ ಮಾಡೋಕೆ ನಿರ್ಧರಿಸಿದ್ರು. ಹೀಗೆ ರಾಖಿ ಹುಟ್ಟುಹಬ್ಬ ಆಚರಿಸೋಕ್ ಹೋಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡ ಘಟನೆ ಗದಗದಲ್ಲಿ ನಡೆದಿದೆ. ಕಟೌಟ್ ಕಟ್ಟುವಾಗ ಕರೆಂಟ್ ಶಾಕ್, ಮೂವರು ಯಶ್ ಫ್ಯಾನ್ಸ್ ಬಲಿ.